ಒಂದು ಪೂರ್ವಕಾಲ ವೃತ್ತಾಂತ ಅಧ್ಯಾಯ 5. ಇಸ್ರಾಯೇಲನ ಚೊಚ್ಚಲ ಮಗನಾದ ರೂಬೇನನ ವಂಶಾವಳಿ. ರೂಬೇನನು ಚೊಚ್ಚಲನಾಗಿದ್ದರೂ ಅವನು ತನ್ನ ತಂದೆಯ ಹಾಸಿಗೆಯನ್ನು ಹೊಲೆ ಮಾಡಿದ್ದರಿಂದ ಅವನ ಹಕ್ಕು ಇಸ್ರಾಯೇಲನ ಮಗನಾದ ಯೋಸೇಫನ ಕುಲಕ್ಕೆ ಕೊಡಲ್ಪಟ್ಟಿತು. ಆದರೆ ಯಹೂದನು ಎಲ್ಲ ಸಹೋದರರಲ್ಲಿ ಪ್ರಬಲನಾದದರಿಂದಲೂ ರಾಜ್ಯಾಧಿಕಾರವು ಇವನ ಕುಲಕ್ಕೆ ಬಂದದರಿಂದಲೂ ಯೋಸೇಫನು ವಂಶಾವಳಿಯ ಪಟ್ಟಿಗಳಲ್ಲಿ ಚೊಚ್ಚಲನೆಂದು ಲಿಖಿತನಾಗಲಿಲ್ಲ. ಆದರೂ ಚೊಚ್ಚಲನಿಗೆ ಸಿಕ್ಕತಕ್ಕ ಪಾಲು ಅವನಿಗೆ ಸಿಕ್ಕಿತು. ಇಸ್ರಾಯೇಲನ ಚೊಚ್ಚಲನಾದ ರೂಬೇನನ ಮಕ್ಕಳು ಹನೋಕ್, ಫಲ್ಲೂ, ಹೆಚ್ರೋನ್, ಕರ್ಮಿ. ಯೋವೇಲನ ವಂಶಾವಳಿ. ಇವನ ಮಗನು ಶೆಮಾಯ, ಇವನ ಮಗನು ಗೋಗ್, ಇವನ ಮಗನು ಶಿಮ್ಮಿ, ಇವನ ಮಗನು ಮೀಕ, ಇವನ ಮಗನು ರೆವಾಯ, ಇವನ ಮಗನು ಬಾಳ್, ಇವನ ಮಗನು ಬೇರ. ರೂಬೇನ್ಯರ ಪ್ರಭುಗಳಲ್ಲೊಬ್ಬನಾಗಿದ್ದ ಇವನನ್ನು ಅಶ್ಶೂರದ ಅರಸನಾದ ತಿಗ್ಲತ್-ಪಿಲೆಸರನು ಸೆರೆಯೊಯ್ದನು. ವಂಶಾವಳಿಯ ಪಟ್ಟಿಯಲ್ಲಿ ಇವನ ಗೋತ್ರ ಸಂಬಂಧಿಗಳಾಗಿ ಲಿಖಿತರಾದವರು ನಾಯಕನಾದ ಯೆಗೀಯೇಲ್, ಜೆಕರ್ಯ, ಬೆಳ ಇವರೇ. ಬೆಳನು ಅಜಾಜನ ಮಗನು, ಇವನು ಶೆಮಯನ ಮಗನು, ಇವನು ಯೋವೇಲನ ಮಗನು. ಯೋವೇಲ್ಯರು ಅರೋಯೇರಿನಿಂದ ನೆಬೋ, ಬಾಳ್ಮೆಯೋನ್ ಎಂಬ ಸ್ಥಳಗಳವರೆಗೂ ವಾಸಿಸುತ್ತಿದ್ದರು. ಮೂಡಣ ದಿಕ್ಕಿನಲ್ಲಿ ಯೂಫ್ರೆಟಿಸ್ ನದಿಯ ಈಚೆಯಲ್ಲಿರುವ ಅರಣ್ಯವು ಇವರ ಮೇರೆ. ಇವರಿಗೆ ಗಿಲ್ಯಾದ್ ದೇಶದಲ್ಲಿ ಅನೇಕ ಕುರಿ ಹಿಂಡುಗಳಿದ್ದವಷ್ಟೇ. ಇವರು ಸೌಲನ ಕಾಲದಲ್ಲಿ ಹಗ್ರೀಯರೊಡನೆ ಯುದ್ಧ ಮಾಡಿ ಅವರನ್ನು ಸಂಹರಿಸಿ ಗಿಲ್ಯಾದಿನ ಪೂರ್ವ ದಿಕ್ಕಿನ ಪ್ರಾಂತಗಳಿದ್ದ ಅವರ ಡೇರೆಗಳಲ್ಲಿ ವಾಸಿಸುವವರಾದರು. ರೂಬೇನ್ಯರ ಎದುರಿನಲ್ಲಿ ಬಾಷಾನ್ ಸೀಮೆಯ ಸಲ್ಕದವರೆಗೂ ವಾಸಿಸುತ್ತಿದ್ದ ಗಾದ್ ಕುಲದವರು. ಪ್ರಧಾನನಾದ ಯೋವೇಲ, ಎರಡನೆಯವನಾದ ಶಾಫಾಮ್, ಯನ್ನೈ, ಬಾಷಾನಿನಲ್ಲಿರುವ ಶಾಫಾಟ್ ಇವರೂ ಇವರ ಕುಲ ಸಂಬಂಧಿಗಳಾದ ಮಿಖಾಯೇಲ್, ಮೆಷುಲ್ಲಾಮ್, ಶೆಬಾ, ಯೋರೈ, ಯಕ್ಕಾನ್, ಜೀಯ, ಏಬೆರ್ ಎಂಬ 7 ಕುಟುಂಬಗಳು. ಇವರು ಅಬೀಹೈಲನ ಮಕ್ಕಳು. ಅಬೀಹೈಲನು ಹೂರಿಯ ಮಗನು, ಇವನು ಯಾರೋಹನ ಮಗನು, ಇವನು ಗಿಲ್ಯಾದನ ಮಗನು, ಇವನು ಮೀಕಾಯೇಲನ ಮಗನು, ಇವನು ಯೆಶೀಷಯ್ಯ ಮಗನು, ಇವನು ಯಹ್ದೋವಿನ ಮಗನು, ಇವನು ಅಹೀಬೂಜನ ಮಗನು, ಇವನು ಅಬ್ದೀಯೇಲನ ಮಗನು, ಇವನು ಗೂನೀಯ ಮಗನು, ಇವನು ಇವರ ಗೋತ್ರದ ಮೂಲಪುರುಷನು. ಗಾದ್ಯರು ಗಿಲ್ಯಾದಿನಲ್ಲಿಯೂ ಬಾಷಾನಿನಲ್ಲಿಯೂ ಅದರ ಗ್ರಾಮಗಳಲ್ಲಿಯೂ ಶಾರೋನಿನ ಎಲ್ಲ ಹುಲ್ಲುಗಾವಲುಗಳಲ್ಲಿಯೂ ಅವುಗಳ ಮೇರೆಗಳಲ್ಲಿಯೂ ವಾಸಿಸುತ್ತಿದ್ದರು. ಅವರೆಲ್ಲರೂ ಯಹೂದ್ಯರ ಅರಸನಾದ ಯೋತಾಮನ ಕಾಲದಲ್ಲಿಯೂ ಇಸ್ರಾಯೇಲ್ಯರ ಅರಸನಾದ ಯಾರೊಬ್ಬಾಮನ ಕಾಲದಲ್ಲಿಯೂ ವಂಶಾವಳಿಯ ಪಟ್ಟಿಯಲ್ಲಿ ಲಿಖಿತರಾದರು. ರೂಬೇನ್ಯರು, ಗಾದ್ಯರು, ಮನಸ್ಸೆ ಕುಲದ ಅರ್ಧ ಜನರು. ಇವರಲ್ಲಿ ರಣವೀರರೂ, ಗುರಾಣಿ ಖಡ್ಗಗಳನ್ನು ಹಿಡಿಯುವವರು, ಬಿಲ್ಲನ್ನು ಬೊಗ್ಗಿಸುವವರು, ಯುದ್ಧ ನಿಪುಣರೂ ಆಗಿರುವ 44,760 ಮಂದಿ ಸೈನಿಕರು ಹೋಗಿ ಹಗ್ರೀಯರೊಡನೆಯೂ ಯಟೂರ್, ನಾಫೀಷ್, ನೋದಾಬ್ ಇವರೊಡನೆಯೂ ಯುದ್ಧ ಮಾಡಿದರು. ಅವರು ದೇವರ ಮೇಲೆ ಭರವಸವಿಟ್ಟದ್ದರಿಂದ ಆತನು ತನಗೆ ಮೊರೆಯಿಟ್ಟ ಅವರಿಗೆ ಕಿವಿಗೊಟ್ಟು ಯುದ್ಧದಲ್ಲಿ ಜಯವನ್ನು ಅನುಗ್ರಹಿಸಿದನು. ಹಗ್ರೀಯರು, ಇವರ ಜೊತೆಯಲ್ಲಿದ್ದವರು ಅವರ ಕೈಯಲ್ಲಿ ಕೊಡಲ್ಪಟ್ಟರು. ದೇವರಿಂದ ನಿಯಮಿತವಾದ ಈ ಯುದ್ಧದಲ್ಲಿ ಅವರು ವೈರಿಗಳಲ್ಲಿ ಅನೇಕರನ್ನು ತಿವಿದು ಕೊಂದದ್ದಲ್ಲದೆ ಅವರ ಹಿಂಡುಗಳನ್ನು, ಅಂದರೆ 50,000 ಒಂಟೆಗಳು, 2,50,000 ಕುರಿಗಳು, 2,000 ಕತ್ತೆಗಳು, ಇವುಗಳನ್ನು 1,00,000 ಜನವನ್ನು ಕೊಳ್ಳೆ ಹಿಡಿದು ತಾವು ಸೆರೆಯಾಗಿ ಹೋಗುವವರೆಗೂ ಅವರ ಊರುಗಳಲ್ಲಿ ವಾಸಿಸಿದರು. ಮನಸ್ಸೆ ಕುಲದ ಅರ್ಧ ಜನರು ಬಾಷಾನಿನಿಂದ ಬಾಳ್ ಹೆರ್ಮೋನ್, ಸೆನೀರ್, ಹೆರ್ಮೋನ್ ಗಿರಿ ಇವುಗಳವರೆಗೂ ವಿಸ್ತರಿಸಿಕೊಂಡಿರುವ ಪ್ರಾಂತಗಳಲ್ಲಿ ವಾಸಿಸಿದರು. ಅವರು ಅನೇಕ ಜನರು. ಅವರ ಗೋತ್ರಗಳ ಪ್ರಧಾನ ಪುರುಷರು ಏಫೇರ್, ಇಷಿ, ಎಲಿಯೇಲ್, ಅಜ್ರಿಯೇಲ್, ಎರೇಮೀಯ, ಹೋದವ್ಯ, ಯೆಹ್ತೀಯೇಲ್. ಇವರು ರಣವೀರರು, ಹೆಸರುಗೊಂಡವರು, ಗೋತ್ರ ಪ್ರಧಾನರು ಆಗಿರುವವರು.
ಅವರು ತಮ್ಮ ಪಿತೃಗಳ ದೇವರಿಗೆ ದ್ರೋಹಿಗಳಾಗಿ ಆತನು ತಮ್ಮ ಮುಂದೆಯೇ ಸಂಹರಿಸಿದ ಆ ದೇಶ ನಿವಾಸಿಗಳ ದೇವರುಗಳನ್ನು ಹಿಂಬಾಲಿಸಿದರು. ಆದುದರಿಂದ ಅಶ್ಶೂರದ ಅರಸನಾದ ಪೂಲ್, ತಿಗ್ಲತ್ ಪಿಲೆಸೆರ್ ಎಂಬವರು ಇಸ್ರಾಯೇಲ್ ದೇವರ ಪ್ರೇರಣೆಯಿಂದ ಬಂದು ರೂಬೇನ್ಯರು, ಗಾದ್ಯರು, ಮನಸ್ಸೆ ಕುಲದ ಅರ್ಧ ಜನರು ಇವರನ್ನು ಹಲಹ, ಹಾಬೋರ್, ಹಾರಾ ಎಂಬ ಪ್ರಾಂತಗಳಿಗೂ ಗೋಜಾನ್ ನದಿಯ ಪ್ರದೇಶಗಳಿಗೂ ಸೆರೆಯೊಯ್ದರು. ಅವರು ಇಂದಿನವರೆಗೂ ಅಲ್ಲೇ ಇರುತ್ತಾರೆ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ಸೇರಿ ದೇವರ ಅಮೂಲ್ಯ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯದಲ್ಲಿ ಶಕ್ತಿ ಇದೆ. ದೇವರ ವಾಕ್ಯದಲ್ಲಿ ಸ್ವಸ್ಥತೆ ಇದೆ. ದೇವರ ವಾಕ್ಯದಲ್ಲಿ ದೇವರ ಸಾನ್ನಿಧ್ಯವಿದೆ. ದೇವರ ವಾಕ್ಯದಲ್ಲಿ ಸಮಾಧಾನ ಇದೆ. ದೇವರ ವಾಕ್ಯದಲ್ಲಿ ಸೃಜನಾತ್ಮಕವಾದಂಥ ಶಕ್ತಿ ಇದೆ. ದೇವರ ವಾಕ್ಯ ಔಷಧ, ದೇವರ ವಾಕ್ಯ ಬೆಳಕು, ದೇವರ ವಾಕ್ಯ ಅದು ಜೇನು, ದೇವರ ವಾಕ್ಯ ಖಡ್ಗವಾಗಿದೆ, ದೇವರ ವಾಕ್ಯ ಸುತ್ತಿಗೆಯಾಗಿದೆ, ದೇವರ ವಾಕ್ಯ ಇಬ್ಬನಿಯಾಗಿದೆ. ಆದುದರಿಂದ ಆ ದೇವರ ವಾಕ್ಯ ಫ್ರೆಶ್ ಆಗಿ ತುಂತುರವನ್ನು ಕೊಡುವಂಥದ್ದಾಗಿದೆ. ದೇವರ ವಾಕ್ಯ ಶುಚಿ ಮಾಡುವಂಥ ಶಕ್ತಿ ಉಳ್ಳದ್ದಾಗಿದೆ. ಇದನ್ನೆಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ದೇವರ ವಾಕ್ಯವನ್ನು ನಾವು ಒಟ್ಟಾಗಿ ಸೇರಿ ಅಧ್ಯಯನ ಮಾಡುವಾಗ ನನಗೇನು ಪ್ರಯೋಜನ? ಈ ದೇವರ ವಾಕ್ಯ ಓದೋದ್ರಿಂದ ಅಥವಾ ಒಂದೊಂದು ಅಧ್ಯಯನ ಮಾಡೋದರಿಂದ ಏನು ಪ್ರಯೋಜನ ಅಂತ ನಮಗೇನಾದರೂ ಯೋಚನೆ ಬಂದಿದ್ದರೆ ನಮ್ಮನ್ನು ನಾವು ಉತ್ತೇಜನ ಪಡಿಸಿಕೊಳ್ಳುವಂಥ ರೀತಿಯಲ್ಲಿ ನಾನು ಈ ಮಾತುಗಳನ್ನು ಹೇಳಿದ್ದೇನೆ. ಸರಿ, ಈಗ ನಾವು ಇಂದು ಅಧ್ಯಯನ ಮಾಡಿಕೊಳ್ಳತಕ್ಕಂಥ ಒಂದು ಭಾಗ ಯಾವುದಂತ ಹೇಳಿದರೆ, ಮೊದಲನೇ ಪೂರ್ವಕಾಲ ವೃತ್ತಾಂತ, ಫಸ್ಟ್ ಬುಕ್ ಆಫ್ ಕ್ರಾನಿಕಲ್ಸ್, ಚಾಪ್ಟರ್ 5, 5ನೇ ಅಧ್ಯಾಯ. 4ನೇ ಅಧ್ಯಾಯದಲ್ಲಿ ಏನಿತ್ತು ಎಂಬುದಾಗಿ ನೋಡಿಕೊಳ್ಳುವಾಗ ಎಷ್ಟೊಂದು ವಂಶಾವಳಿ ಹೆಸರುಗಳು ಬರ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಒಬ್ಬನ ಹೆಸರು ಬರ್ತಿದೆ. ಅವನ ಹೆಸರು ಯಾಬೇಚನ್ ಅಂತೇಳಿ. ಅವನನ್ನು ಬಹು ವೇದನೆಯಿಂದ ಹೆತ್ತೇನಂತ ಹೇಳ್ಬಿಟ್ಟು ತಾಯಿ ಅವನಿಗೆ ಯಾಬೇಚ ಅಂತ ಹೇಳ್ಬಿಟ್ಟು, ಅಂದರೆ ವೇದನೆ ಅಥವಾ ದುಃಖ, ಸಾರಫುಲ್ ಎಂಬುದಾಗಿ ಒಂದು ಹೆಸರನ್ನು ಕೊಟ್ಟಾಗ ಅವನು ಏನೂ ಮಾಡಲಿಲ್ಲ. ಒಂದು ಕೆಲಸ ಮಾಡ್ದ. ಭಾಳ ಕೆಲಸ ಸಾಧನೆ ಮಾಡಲಿಲ್ಲ, ಆದರೆ ಒಂದು ವಿಷಯ ಮಾಡ್ದ. ಕ್ರಿಯಾತ್ಮಕವಾದ, ಭಾಳ ಅಡ್ವೆಂಚರಸ್, ಸಾಹಸಕಾರಿಯಾದಂಥದ್ದು ಏನು ಮಾಡಲಿಲ್ಲ. ಯಾಕಂದರೆ ಸಾಮಾನ್ಯವಾಗಿ ಕೆಲವರು ಹೆಸರುಗಳು ಬರಬೇಕಾದ್ರೆ ಇಂತಿಂಥ ಸ್ಪೋರ್ಟ್ಸ್ನಲ್ಲಿ ಫಸ್ಟ್ ಬಂದರು, ಇಂತಿಂಥ ಕಾರ್ಯದಲ್ಲಿ ಮೊದಲನೇ ಸ್ಥಾನ ಪಡೆದರು, ಇಂತಿಂಥ ಒಂದು ವೇಳೆ ಅದು ಓಟವಾಗಿರ್ಬೋದು, ಅದರಲ್ಲಿ ಮೊದಲನೇದಾಗಿ ಓಡಿ ಬಂದರು ದೇಶಕ್ಕಾಗಿ ಅಥವಾ ಊರಿಗಾಗಿ, ರಾಜ್ಯಕ್ಕಾಗಿ ಎಂಬುದಾಗಿ. ಒಳ್ಳೆಯದು. ಆದರೆ ದುಃಖ ಎಂಬ ವ್ಯಕ್ತಿ ತನ್ನ ದುಃಖವನ್ನು ತನ್ನ ಮನಸ್ಸಿನಲ್ಲಿ, ಹೃದಯದಲ್ಲಿ ಇಟ್ಕೊಳ್ಳದೆ ಅದನ್ನು ಹೊರಗೆ ಪ್ರಾರ್ಥನೆಯಾಗಿ ಕನ್ವರ್ಟ್ ಮಾಡಿ, ಪ್ರಾರ್ಥನೆಯಾಗಿ ಅದನ್ನು ರೂಪಾಂತರಿಸಿಬಿಟ್ಟು, ಪ್ರಾರ್ಥನೆಯಾಗಿ ಅದನ್ನು ಬದಲಾಯಿಸಿಬಿಟ್ಟು ದೇವರ ಹತ್ರ ಒಂದು 5 ಭಾಗದ ಚಿಕ್ಕ ಪ್ರಾರ್ಥನೆಯನ್ನು ಮಾಡ್ತಾನೆ. ದೇವರೇ, ನನ್ನನ್ನು ವಿಶೇಷವಾಗಿ ಆಶೀರ್ವದಿಸು. ದೇವರೇ, ನನ್ನ ಪ್ರಾಂತವನ್ನು ವಿಸ್ತರಿಸು. ದೇವರೇ, ನಿನ್ನ ಹಸ್ತ ನನ್ನ ಮೇಲಿರಲಿ, ನನ್ನನ್ನು ಹಿಡಿದುಕೋ, ಯಾವ ವೇದನೆ ಉಂಟಾಗಬಾರ್ದು, ನನ್ನನ್ನು ರಕ್ಷಿಸು ಎಂಬುದಾಗಿ ಅವನು ಪ್ರಾರ್ಥನೆ ಮಾಡಿದಾಗ ಇಸ್ರಾಯೇಲ್ ದೇವರು ಅವನ ಮೊರೆಯನ್ನು ಲಾಲಿಸಿದನು. ವಾವ್, ಎಂಥ ಆಶ್ಚರ್ಯ! ಪ್ರಿಯ ವೀಕ್ಷಕರೇ, ಒಂದು ವೇಳೆ ನಾವು ಏನೂ ಮಾಡಲಿಕ್ಕಾಗಲಿಲ್ಲ ಅಂದರೂ ಒಂದು ಕೆಲಸ ಮಾಡ್ಬೋದು. ಎಲ್ಲಿದ್ದೀವೋ ಅಲ್ಲಿಂದನೇ ನಾವು ಮಾಡ್ಬೋದು ಆ ಕೆಲಸ. ಮಹಾಕಾರ್ಯ ಅದು ಯಾವುದಂದರೆ ಪ್ರಾರ್ಥನೆ.
ಪ್ರಾರ್ಥನೆ. ಹೌದು, ಯಾಬೇಚನು ಒಂದು ವೇಳೆ ಅವನು ತನ್ನ ಅಣ್ಣ ತಮ್ಮಂದರಲ್ಲಿ ಘನವಂತನಾಗಿದ್ದ, ಯಾವ ರೀತಿಯಾಗಿ ಅವನು ಬಹುಶಃ ಪ್ರಾರ್ಥನೆಯ ವ್ಯಕ್ತಿಯಾಗಿದ್ದರಿಂದ ಸ್ಪೆಷಲ್ ಆಗಿದ್ದ, ಅವನು ಸ್ಪೆಷಲ್ ಆಗಿ ಆಶೀರ್ವಾದ ಕೇಳ್ದ. ಆದರೆ ತಾಯಿ ಅವನಿಗೆ ಯಾಬೇಚ್ ಅಂತ ಹೆಸರಿದ್ದರೂ ಕೂಡ, ಒಂದು ವೇಳೆ ಬೇರೆಯವರಿಗೆ ನಾವು ದುಃಖವನ್ನು ತರುವಂಥವರಾಗಿದ್ದರೂ ಕೂಡ, ಒಂದು ವೇಳೆ ತಾಯಿಗೆ ನಾವು ವೇದನೆಯನ್ನು, ನಮ್ಮ ಸ್ವಂತದವರಿಗೆ ವೇದನೆಯನ್ನು ಕೊಡುವಂಥವರಾಗಿದ್ದರೂ ಕೂಡ, ನಮಗೆ ನಾವೇ ವೇದನೆಯನ್ನು ತರುವಂಥವರಾಗಿದ್ದರೂ ಕೂಡ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡುವುದಕ್ಕೆ ಯಾವ ಅಡ್ಡಿ ಇಲ್ಲ, ಯಾವ ಆತಂಕವೂ ಇಲ್ಲ. ಆದುದರಿಂದ ಈ ಯಾಬೇಚನ ಸೇವೆಯನ್ನು, ಯಾಬೇಚನ ಮಾದರಿಯನ್ನು, ಯಾಬೇಚನ ಶೈಲಿಯನ್ನು ನಾವು ಅನುಸರಿಸುವುದಾದರೆ ಖಂಡಿತವಾಗಿ ಅದರಿಂದ ಪ್ರಯೋಜನ ಉಂಟು. ಅನಂತರ ಒತ್ನಿಯಲ್ನ ಬಗ್ಗೆ, ಕಾಲೇಬ್ನ ಬಗ್ಗೆ ಮತ್ತು ಬೇರೆ ಕೆಲವರು ಕುಂಬಾರರಾಗಿದ್ದರು, ಅರಸನ ಸೇವೆಯನ್ನು ಮಾಡ್ತಾಯಿದ್ರು. ಮತ್ತು ದಾವೀದನ ಕಾಲದವರೆಗೆ ಅವರಿಗೆ ಕೆಲವರಿಗೆ ನಿವಾಸಗಳಿದ್ದವು ಎಂಬುದಾಗಿ ಹೇಳಿಬಿಟ್ಟು ಹಳೆ ಒಡಂಬಡಿಕೆಯಲ್ಲಿ ಜನರು ಯಾವ ರೀತಿಯಾಗಿದ್ದರು ಅಂತ ಹೇಳ್ಬಿಟ್ಟು ಈ 4ನೇ ಅಧ್ಯಾಯದಲ್ಲಿ ಸುಮಾರು 12 ವಿಷಯಗಳಿದೆ. ಅದು ಏನಂತ ಹೇಳಿದ್ರೆ, ಅವರಿಗೆ ಕುಟುಂಬಗಳಿದ್ವು, ಬಹಳವಾಗಿ ಇದ್ದವು, ಮಕ್ಕಳು ಅಭಿವೃದ್ಧಿ ಇದ್ದವು, ಅವರಿಗೆ ಆಡು ಕುರಿಗಳಿದ್ದವು ಮತ್ತು ಅದಕ್ಕೆ ಹುಲ್ಲು ಬೇಕಾಗಿತ್ತು. ಅಲ್ಲಿ ಶ್ರೇಷ್ಠವಾದ ಹುಲ್ಲನ್ನು ಹುಡ್ಕೊಂಡು ಹೋದರು, ಅಲ್ಲಿ ಹಸಿರುಲ್ಲು ಸಿಕ್ತು. ಅಂಥ ಕಡೆಯಲ್ಲಿ ಅವರು ಹೋಗಿ ದೇಶದ ಎಲ್ಲ ಕಡೆಗಳಲ್ಲಿ ಅವರಿಗೆ ವಿಸ್ತಾರವಾಗಿ ದೊರಕಿದವು, ಸುಖ ಸಮಾಧಾನಗಳಿಂದ ಇದ್ದರು. ವೈರಿ ಏನಾದರೂ ಬಂದರೆ ಯುದ್ಧ ಮಾಡಿ ಗೆದ್ದರು. ಇಷ್ಟೇ ಒಬ್ಬ ವ್ಯಕ್ತಿಯ, ಒಂದು ಊರಿನ, ಒಂದು ಕುಟುಂಬದ, ಒಂದು ದೇಶದ ಹಿಸ್ಟ್ರಿ. ಒಳ್ಳೆಯದು ಈ 12 ವಿಷಯಗಳು. ಮೊದಲನೇ ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯದಲ್ಲಿ ಇರುವಂಥ ಎಲ್ಲ ವಿಷಯಗಳು ಒಳ್ಳೆಯದೇ. ಆದರೆ ಒಂದು ಪ್ರಶ್ನೆ ಏನಂದರೆ, ಇವರಲ್ಲಿ ಈ ಹಳೆ ಒಡಂಬಡಿಕೆಯಲ್ಲಿ ಇದ್ದಂಥವರ ವಿಷಯದ ಬಗ್ಗೆ ನಾವು ಇನ್ನೂ ಏನು ಅವರಲ್ಲಿ ಕಡಿಮೆ ಇತ್ತು ಎಂಬುದಾಗಿ ತಿಳ್ಕೋಬೇಕಾದರೆ ಮೊದಲನೇ ಈ ಹೊಸ ಒಡಂಬಡಿಕೆಯಲ್ಲಿ ಒಂದು ಅಧ್ಯಾಯ ನಾವು ಓದಬೇಕಾಗ್ತದೆ. 11ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಕೊನೆಯಲ್ಲಿ ಅನೇಕ ಜನರ ಬಗ್ಗೆ, ಅಂದರೆ ಈಗ ನಾವು ಮೊದಲನೇ ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯದಲ್ಲಿ ನೋಡಿದಂಥ ವ್ಯಕ್ತಿಗಳ ಹೆಸರು ಸುಮಾರು ಹೆಸರುಗಳಿದೆ. ಆದರೆ ಅವ್ರಿಗಿಂತಲೂ ದೊಡ್ಡ ಹೆಸರುಗಳು ಇಲ್ಲಿ ಹೇಬೇಲನು, ಹನೋಕನು, ನೋಹನು, ಅಬ್ರಹಾಮನು, ಸಾರಳು ಮತ್ತು ಅದೇ ರೀತಿಯಾಗಿ ಮುಂದೆ ನೋಡಿದರೆ ಮೋಶೆ ಬಗ್ಗೆ ಇವರು ಲಿಸ್ಟು, ಭಾಳ ದೊಡ್ಡ ಲಿಸ್ಟು ಅಲ್ಲಿ ಕೊಡಲ್ಪಟ್ಟಿದೆ. ಅವರಕ್ಕೆ ಟೈಮ್ ಇಲ್ಲ ನನಗೆ ಇನ್ನೂ ಭಾಳ ಜನರ ಬಗ್ಗೆ ಹೇಳಬೇಕಾದ್ರೆ ಇನ್ನೇನು ಹೇಳಬೇಕು. ಗಿಡಿಯೋನ್, ಬಾರೋಕ್, ಸಂಸೋನ್, ಯೆಫ್ತಾ, ದಾವೀದ್, ಸಮುವೇಲ್ ಇವರೆಲ್ಲ ಇದ್ದಾರೆ. ಇವರೆಲ್ಲರ ವಿಷಯದಲ್ಲಿ ಒಂದು ಮಾತು ದೇವರಾತ್ಮನು ಹೇಳ್ತಾನೆ. ಅದೇನಂತ ಹೇಳಿದ್ರೆ, ಇವರೆಲ್ಲರೂ ಮೊದಲನೇ ಪೂರ್ವಕಾಲ ವೃತ್ತಾಂತ 1ರಿಂದ ನಾವು 5 ಅಧ್ಯಾಯಗಳಲ್ಲಿ ನೋಡ್ಕೊಂಡಿದ್ದೀವಲ್ಲ, ಅವರನ್ನು ಒಳಗೊಂಡು, ಇಲ್ಲಿರುವಂಥವ್ರನ್ನು ಒಳಗೊಂಡು, ಹಳೆ ಒಡಂಬಡಿಕೆಯಲ್ಲಿ ಆದಿಕಾಂಡದಿಂದ ಮಲಾಕಿವರೆಗೆ ಇರುವಂಥ ಎಲ್ಲ ಜನರನ್ನು ಒಳಗೊಂಡು ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರು. ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ಏನೋ ಒಂದು ಮಿಸ್ ಮಾಡಿಕೊಂಡ್ರಂತೆ. ಅದನ್ನೇ ದೇವರಾತ್ಮನು ಹೇಳ್ತಾನೆ. ಆದ ಕಾರಣ ನಾವು ಕೂಡ ಅವರಂತೆ ಅನೇಕ ವಿಷಯಗಳನ್ನು ಮಾಡಿ ನಾವು ಕೂಡ ವಾಗ್ದಾನದ ಫಲವನ್ನು ಮಿಸ್ ಕಳ್ಕೋಬಾರ್ದು. ಅದು ಏನಾಗಿದೆ ಎಂಬುದಾಗಿ ನೀವು ಅದರ ಬಗ್ಗೆ ದಯವಿಟ್ಟು ಯೋಚನೆ ಮಾಡಿರಿ. ಬನ್ನಿರಿ, 5ನೇ ಅಧ್ಯಾಯ ಮೊದಲನೇ ಪೂರ್ವಕಾಲ ವೃತ್ತಾಂತದಲ್ಲಿ ನಾವು ನೋಡ್ಕೊಳ್ಳೋಣ. ಬಹುಶಃ ಇಬ್ರಿಯರಿಗೆ ಬರೆದ ಪತ್ರಿಕೆಗೆ ಬಂದಾಗ ಅದರ ಬಗ್ಗೆ ನಾವು ನೋಡ್ಬೋದು. ಆದರೆ ಈಗ ಸದ್ಯಕ್ಕೆ ಪೂರ್ವಕಾಲ ವೃತ್ತಾಂತದಲ್ಲಿದ್ದೇವೆ, ನಾವು ಅಲ್ಲೇ ಸ್ವಲ್ಪ ಗಮನ ಕೊಡೋಣ. ಯಾಕೆ ಯಾಕೋಬನ ಮಕ್ಕಳು 12 ಜನರಿದ್ದರು. ಅವರಲ್ಲಿ ರೂಬೇನನ ಒಂದು ಕ್ರಮ ಬದಲಾಗಿ, ರೂಬೇನನ ಚೊಚ್ಚಲ ಮಗನಾಗಿದ್ದರೂ ಕೂಡ ಅವನ ಬಗ್ಗೆ ದೇವರಾತ್ಮನು ತಿಳಿಸದೆ ಯೆಹೂದನ ಬಗ್ಗೆ ಮೊದಲು ತಿಳಿಸ್ಬಿಟ್ಟು
ಅಂದರೆ ಅವನು 4ನೇ ಸ್ಥಾನದಲ್ಲಿದ್ದಂಥವನೀಗ 1ನೇ ಸ್ಥಾನಕ್ಕೆ ಬಂದುಬಿಟ್ಟಿದ್ದಾನೆ. ಯಹೂದನ ಬಗ್ಗೆ ದೇವರಾತ್ಮನು ಕಾಮೆಂಟ್ರಿ ಬರೆದುಬಿಟ್ಟು ಅನಂತರ ರೂಬನ್ನ ಬಗ್ಗೆ ಅಂದರೆ ಯಹೂದನ ಬಗ್ಗೆ ಸ್ವಲ್ಪ ಬರೆದುಬಿಟ್ಟು ಅನಂತರ ಲೇವಿಯ ಬಗ್ಗೆ ಸಿಮಿಯೋನ್ನ ಬಗ್ಗೆ ಸ್ವಲ್ಪ ಬರೆದುಬಿಟ್ಟು ಅನಂತರ 3ನೇದಾಗಿ ರೂಬೇನನ ಬಗ್ಗೆ 3ನೇ ಸ್ಥಾನ. ಮೊದಲಿದ್ದಂಥವನೀಗ 3ನೇ ಸ್ಥಾನಕ್ಕೆ ಬಂದಿದ್ದಾನೆ ಈ ಲಿಸ್ಟ್ನಲ್ಲಿ, ಈ ಪೂರ್ವಕಾಲ ವೃತ್ತಾಂತದಲ್ಲಿ. ಯಾಕೆ ಎಂಬುದಕ್ಕೆ ಒಂದು ಕಾರಣ ಏನಂದರೆ ಅವನು ಅಂದರೆ ರೂಬೇನು ತನ್ನ ತಂದೆಯ ಹಾಸಿಗೆಯನ್ನು ಹೊಲೆ ಮಾಡಿದ್ದರಿಂದ ಅವನ ಹಕ್ಕು ಇಸ್ರಾಯೇಲನ ಮಗನಾದ ಯೋಸೇಫನ ಕುಲಕ್ಕೆ ಕೊಡಲ್ಪಟ್ಟಿತ್ತು. ಯೋಸೇಫನ ಲಿಸ್ಟು ಆ ಒಂದು ಪಟ್ಟಿಯಲ್ಲಿ ಯಾಕೋಬನ ಮಕ್ಕಳು ಅಥವಾ ಇಸ್ರಾಯೇಲನಾದ ಅಥವಾ ಯಾಕೋಬನ ಮಕ್ಕಳು 12 ಜನರಲ್ಲಿ ಹತ್ರ 11ನೇ ಸ್ಥಾನ ಯೋಸೇಫಂದು, 1ನೇ ಸ್ಥಾನ ರೂಬಂದು. ರೂಬೆನ್ನ ಒಂದು 1ನೇ ಸ್ಥಾನ ಒಂದು 11ನೇ ಸ್ಥಾನದಲ್ಲಿದ್ದಂಥ ಅಥವಾ 11ನೇ ಪಟ್ಟಿಯಲ್ಲಿ ದರ್ಜೆಯಲ್ಲಿ ಕ್ರಮದಲ್ಲಿರುವಂಥ ಯೋಸೇಫನೀಗ 1ನೇ ಒಂದು ದರ್ಜೆಗೆ ಕ್ರಮಕ್ಕೆ ಬಂದುಬಿಡ್ತಾನಂತ್ರಿ. ದ ಒನ್ ಆನ್ ದ 11th ಲಿಸ್ಟ್ ಹ್ಯಾಸ್ ಬಿಕಮ್ ದ ಫಸ್ಟ್ ಆ್ಯಂಡ್ ದ ಫಸ್ಟ್ ಒನ್ ಈಸ್ ನೋವೇರ್ ದೇರ್. 1ನೇ ಒಂದು ಕ್ರಮದಲ್ಲಿ ಟಾಪ್ ಇದ್ದಂಥ ರೂಬೇನು ಅವನ ಒಂದು ಸ್ಥಳವನ್ನು ಆಕ್ಯುಪೈ ಮಾಡಿಕೊಂಡಿದ್ದು ಯೋಸೇಫನು 11ನೇ ಕ್ರಮದಲ್ಲಿ ಆರ್ಡರ್ನಲ್ಲಿ ಇದ್ದಂಥವನು. ಆದರೆ 1ನೇ ಪೂರ್ವಕಾಲ ವೃತ್ತಾಂತ 5 ಫಸ್ಟ್ ಕ್ರಾನಿಕಲ್ಸ್ ಚಾಪ್ಟರ್ 5 and verse 2. ಆದರೆ ಯಹೂದನು ಎಲ್ಲ ಸಹೋದರರಲ್ಲಿ ಪ್ರಬಲನಾದದರಿಂದಲೂ ಒಂದು ರಾಜ್ಯಾಧಿಕಾರವು ಇವನ ಕುಲಕ್ಕೆ ಬಂದದರಿಂದಲೂ. ವಾವ್, ನೋಡ್ರಿ, 12 ಮಕ್ಕಳು. ಆದರೆ ಇವನು ತನ್ನ 12 ಕುಲ, 12 ಮಕ್ಕಳಿದ್ದರು ಯಾಕೋಬನಿಗೆ. ಈ 12 ಮಕ್ಕಳು ಈಗ 12 ಕುಲದವರಾಗ್ಬಿಟ್ರು. ಆದರೆ ಮೊದಲು ರೂಬೇನ್ನು ಅವನು ಬಿಟ್ಟು ಅನಂತರ ಇರುವಂಥ ರೂಬೇನ್ ಇಲ್ಲಿರುವಂಥ ಒಂದು ಲಿಸ್ಟ್ ಪ್ರಕಾರವಾಗಿ 2ನೇ ಅಧ್ಯಾಯದ ಲಿಸ್ಟ್ ಪ್ರಕಾರವಾಗಿ ಮೊದಲು ರೂಬೇನ್ನು, ಅನಂತರ ಸಿಮಿಯೋನ್ ಆದ ನಂತರ 3ನೇವನು ಲೇವಿ ಆದ ತಕ್ಷಣ ಯಹೂದದವನು 4ನೇ ಕ್ರಮದಲ್ಲಿದ್ದಂಥವನಿಗೆ 2 ಸಿಕ್ಬಿಡ್ತಂತೆ. ಎಲ್ಲ ಸಹೋದರರಲ್ಲಿ ಪ್ರಬಲನಾಗಿದ್ದ 2ನೇದು ರಾಜ್ಯಾಧಿಕಾರವು ಇವನ ಅಂದರೆ ಯಹೂದ ಕುಲಕ್ಕೆ ಬಂದದರಿಂದಲೂ ಯೋಸೇಫನು ವಂಶಾವಳಿಯ ಪಟ್ಟಿಗಳಲ್ಲಿ ಚೊಚ್ಚಲನೆಂದು ಲಿಖಿತನಾಗಲಿಲ್ಲ. ಇದರಿಂದ ನಾವು ಕಲಿಯುವಂಥ ಒಂದು ಪಾಠ ಏನಂತ ಹೇಳಿದ್ರೆ, ಒಂದೇ ಕುಟುಂಬದಲ್ಲಿ ಇರುವಂಥವರು 2 ಮಕ್ಕಳಿರ್ಬೋದು, 3 ಮಕ್ಕಳಿರ್ಬೋದು, 4 ಮಕ್ಕಳಿರ್ಬೋದು, ಕುಟುಂಬದ ಸದಸ್ಯರು ಮಕ್ಕಳು ಬಿಟ್ಟು ಅಥವಾ ಮಕ್ಕಳನ್ನು ಸೇರಿಸ್ಕೊಂಡು, ತಂದೆ ತಾಯಿಗಳನ್ನು ಸೇರಿಸ್ಕೊಂಡು, ಅಥವಾ ರಿಲೇಟಿವ್ಸು ಒಂದೇ ಕುಟುಂಬದಲ್ಲಿರುವಂಥವರು 4 ಜನ ಇರ್ಬೋದು, 5 ಜನ ಇರ್ಬೋದು, 6 ಜನ ಇರ್ಬೋದು. ಆದರೆ ಒಬ್ಬೊಬ್ಬರಿಗೂ ತನ್ನ ಸ್ವತಂತ್ರ ಚಿತ್ತ ದೇವರು ಕೊಟ್ಟಿದ್ದಾನೆ. ಮುಂದೆ ಹೇಗೆ ಬರಬೇಕು, ಒಬ್ಬರ ಮೇಲೆ ಒಬ್ಬರು ಆತ್ಕೊಳ್ಬೇಕಾಗಿಲ್ಲ. ನಮಗಿರುವಂಥದ್ದು ಒಂದೇ ಜೀವನ. ಆ ಒಂದೇ ಜೀವನದಲ್ಲಿ ಯಾವ ರೀತಿಯಾಗಿ ಮುಂದುವರಿತೇವೆ, ಯಾವ ರೀತಿಯಾಗಿ ಪ್ರಯಾಸ ಪಡ್ತೇವೆ ಎಂಬುದನ್ನು ಅದು ನಮಗೆ ಬಿಟ್ಟಿತ್ತು. ಆದ ಕಾರಣ ಈ 12 ಕುಲದವರಲ್ಲಿ ಈ ಯಹೂದ ಕುಲದವರ ಮೇಲೆ ಅವನು ಪ್ರಬಲನಾಗಿದ್ದ. 2ನೇದು ರಾಜ್ಯಾಧಿಕಾರ ಇವನಿಗೆ ಬಂದುಬಿಡ್ತು, ಇವನ ಕುಲದವರಿಗೆ. ದಾವೀದನು ಯಹೂದ ಕುಲದಿಂದ ಬಂದಿದ್ದರಿಂದ ಈ ಕುಲದವರಿಗೆ ಒಂದು ಗಮನ, ಗುರುತು, ಫೇವರ್, ಮೆಚ್ಚುಗೆ ಇವ್ರಿಗೆ ಸಿಕ್ಬಿಡ್ತು. ಮೆಚ್ಚುಗೆ ಹಾಗೇನೆ ಬರೋದು, ನಮಗೆ ಗೊತ್ತಿರಲ್ಲ ಯಾವಾಗ ಬರ್ತದೆ ಅಂತ ಹೇಳ್ಬಿಟ್ಟು, ಹೇಗೆ ಬಂತು ಅನ್ನುವಂಥದ್ದು ಗೊತ್ತಿರಲ್ಲ. ದೇವರ ಮೆಚ್ಚುಗೆ ಇವರಿಗೆ ಬಂತು. ಆದ ಕಾರಣ ಆ ಒಂದು ಮಾತು. ಆದರೂ ಚೊಚ್ಚಲನಿಗೆ ಸಿಕ್ಕತಕ್ಕ ಪಾಲು ಅವನಿಗೆ ಸಿಕ್ಕಿತು. ಇಸ್ರಾಯೇಲ್ನ ಚೊಚ್ಚಲನಾದ
ರೂಬೇನನ ಮಕ್ಕಳು, ಒಂದು ವೇಳೆ ರೂಬೇನ್ ಹೌದು ತಪ್ಪು ಮಾಡ್ದ, ಹೌದು ನಿಜ, ಆದರೂ ಕೂಡ ದೇವರು ಅವನ ಹೆಸರನ್ನು, ಅವನ ಮಕ್ಕಳ ಹೆಸರನ್ನು ಇಲ್ಲಿ ದಾಖಲಿಸಿದ್ದಾನೆ. ಯಾಕಂತ ಹೇಳಿದ್ರೆ ಅಬ್ರಹಾಂ, ದೇವರ ಅಬ್ರಹಾಮನ ಆಶೀರ್ವಾದ ಇಸಾಕನಿಗೂ ಯಾಕೋಬನಿಗೂ, ಯಾಕೋಬನ ಚೊಚ್ಚಲು ಮಗನಾದಂಥ ರೂಬೇನಿಗೂ ಕೂಡ ಬಂತು, ಬರಲೇಬೇಕು. ಯಾಕಂತ ಹೇಳಿದ್ರೆ ಆ ದಿವಸಗಳಲ್ಲಿ ದೇವರು ವಾಗ್ದಾನ ದೈಹಿಕವಾದ ರೀತಿಯಲ್ಲಿ ಆಶೀರ್ವಾದ ವಾಗ್ದಾನ ಮಾಡಿದನು, ಆಶೀರ್ವಾದ ಹಬ್ಬಿತು, ಆ ರೀತಿಯಾಗಿ ಬಂತಂತ ನೋಡ್ತೇವೆ. ಮತ್ತು ಮುಂದೆ ನಾವು ನೋಡುವಾಗ ರೂಬೇನ್ ಕುಲದ ವಂಶಾವಳಿಯ ನಂತರ ಗಾದನ ವಂಶಾವಳಿ ಕೂಡ ಬರ್ತೈತೆ. ರೂಬೇನ್ ಅಂತೇಳಿದರೆ ನೋಡು ಮಗನು, ಸಿ ಯ ಸನ್, ಮಗನು ನೋಡು, ಈಗೋ ಮಗನು ಅಂತ ಹೇಳ್ಬಿಟ್ಟು ಅದರ ಅರ್ಥ ರೂಬೇನು. ಅದಾದ ನಂತರ ಗಾದನು, ಗಾದನ್ ಅಂತ ಹೇಳಿದರೆ ಗುಂಪು, ಗಾದ್ ಅಂತ ಹೇಳಿದರೆ ಒಂದು ಜಯಿಸು, ಜಯ ಹೊಂದು ಎಂಬುದಾಗಿ, ಅಥವಾ ನೂಕು, ಒತ್ತಡ ಮಾಡು ಎಂಬುದಾಗಿ ಒಂದು ಅರ್ಥ ಕೂಡ ಕೊಡ್ತದೆ. ಅಲ್ಲಿ ಗಾದನ ವಂಶಾವಳಿ ಇರ್ತದೆ. ಇವೆಲ್ಲ ಹೇಗಪ್ಪ ಇವರು ತಮ್ಮ ಹೆಸರುಗಳು, ತಮ್ಮ ಮಕ್ಕಳ ವಿಷಯದಲ್ಲಿ ನಮಗೆ ಒಂದು ವೇಳೆ ತಂದೆ ಹೆಸರು ನಮಗೆ ಖಂಡಿತವಾಗಿ ನೆನಪಿದೆ, ಅಜ್ಜನ ಹೆಸರು ಹೌದು ಖಂಡಿತವಾಗಿ ನೆನಪಿದೆ. ಅಜ್ಜನ ಅಜ್ಜ ಯಾರು ಅಂತ ಹೇಳಿದ್ರೆ ನಮಗೆ ಸ್ವಲ್ಪ ಕಷ್ಟ. ಆ ಅಜ್ಜನ ಹಾಗೆ ಅಂತ ಹೇಳ್ಬಿಟ್ಟು 3, 4, 5 ತಲೆಮಾರುಗಳು ಹೋದರೆ ಖಂಡಿತವಾಗಿ ನಮ್ಗೆ ಗೊತ್ತಿರೋದಿಲ್ಲ. ಆದರೆ ಇಲ್ಲಿ ಈ ಯೆಹೂದ್ಯರ ವಿಷಯದಲ್ಲಿ, ಇಸ್ರಾಯೇಲರ ವಿಷಯದಲ್ಲಿ ಅವರ ತಲೆಮಾರುಗಳು ಹೇಗೆ ಅವರು ಕಾಪಾಡಿಕೊಂಡು ಬಂದರು, ಹೇಗೆ ಅವರು ದಾಖಲಿಸಿದರು ಎಂಬುದಾಗಿ 5:17 ಬರೆದಿದೆ. ಅದೇನಂತ ಹೇಳಿದರೆ, ಅವರೆಲ್ಲರೂ ಯೆಹೂದ್ಯರ ಅರಸನಾದ ಯೋತಾಮನ ಮತ್ತು ಇಸ್ರಾಯೇಲ್ ಅರಸನಾದ ಯಾರೊಬ್ಬಾಮನ ಕಾಲದಲ್ಲಿ ವಂಶಾವಳಿಯ ಪಟ್ಟಿಯಲ್ಲಿ ಲಿಖಿತರಾದರು. ಇವರು ಆ ವಂಶಾವಳಿಯ ಪಟ್ಟಿಯನ್ನು ಬಹಳ ಜಾಗೃತಿಯಿಂದ ಅವರು ಕಾಪಾಡಿಕೊಂಡು ಬಂದರು. ಇದರಲ್ಲಿ ಈ ಮನೆಸ್ಸೆ ಕುಲದ ಅರ್ಧ ಕುಲದವರು, ಅದರ ಬಗ್ಗೆ ನಾವು ಅರಣ್ಯಕಾಂಡದಲ್ಲಿದ್ದಾಗ ನೋಡಿದ್ವಿ. ಈ 2.5 ಕುಲದವರು ಏನು ಮಾಡಿದರು, ಯೋರ್ದನಿನ ಪೂರ್ವ ದಿಕ್ಕಿನಲ್ಲಿ ಇಳ್ಕೊಂಡ್ರು. ಅವ್ರ ಬಗ್ಗೆ ಈ 5ನೇ ಅಧ್ಯಾಯದಲ್ಲಿ ಸ್ವಲ್ಪ ಮಾತು ಹೇಳಲಾಗಿದೆ. ಅವರು ಯುದ್ಧದಲ್ಲಿ ಬಲಿಷ್ಠರಾಗಿದ್ದರು, ಶ್ರೇಷ್ಠರಾಗಿದ್ದರು. ಆದರೂ ಕೂಡ ಅವ್ರ ವಿಷಯದಲ್ಲಿ ಒಂದು ವಿಷಾದಕರವಾದಂಥ ಒಂದು ಸಂಗತಿ 5ನೇ ಅಧ್ಯಾಯದಲ್ಲಿ ಬರೆದಿದೆ. ಅದೇನೆಂದರೆ, ಅವರು ದೇವರಿಗೆ ದ್ರೋಹಿಗಳಾಗಿದ್ದರಿಂದ ದೇವರು ಅಶ್ಶೂರ್ಯದ ಅರಸನಾದ ಫೂಲ್ ಮುಂತಾದ ಶತ್ರುವನ್ನು ಕಳಿಸಿ ಕಡೆಗೆ ಈ 2.5 ಅಂತ ಹೇಳಿದ್ರೆ ರೂಬೆನ್, ಗಾದ್, ಮನೆಸ್ಸೆ ಕುಲದವರನ್ನು ಸೆರೆ ಒಯ್ಯುವಂಥ ರೀತಿಯಿಂದ ಮುಗಿಯುತ್ತೆ ಈ 5ನೇ ಅಧ್ಯಾಯ. ಮೊದಲನೇ ಪೂರ್ವಕಾಲ ವೃತ್ತಾಂತ 5ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 5. Now the sons of Reuben, the firstborn of Israel, for he was the firstborn, but forasmuch as he defiled his father's bed, his birthright was given unto the sons of Joseph, the son of Israel, and the genealogy is not to be reckoned after the birthright. For Judah prevailed above his brethren, and of him came the chief ruler, but the birthright was Joseph's. The sons, I say, of Reuben, the firstborn of Israel, were Henoch, and Palu, Hezron, and Carmi. The sons of Joel, Shemaiah his son, Gog his son, Shimei his son, Micah his son, Renaiah his son, Baal his son, Beerah his son, whom Tilgath-Pileser, king of Assyria, carried away captive. He was prince of the Reubenites.
And his brethren by their families, when the genealogy of their generations was reckoned, were the chief, Jeiel and Zechariah, and Bela the son of Azaz, the son of Shema, the son of Joel, who dwelt in Aroer, even unto Nebo and Baal-meon. And eastward he inhabited unto the entering in of the wilderness from the river Euphrates, because their cattle were multiplied in the land of Gilead. And in the days of Saul they made war with the Hagarites, who fell by their hand, and they dwelt in their tents throughout all the east land of Gilead. And the children of Gad dwelt over against them in the land of Bashan unto Salcah, Joel the chief, and Shapham the next, Jeanai, Shaphat in Bashan. And their brethren of the house of their fathers were Michael, and Meshulam, and Sheba, and Jorai, and Jachan, and Ziah, and Heber, 7. These are the children of Abihail, the son of Huri, the son of Jorath, the son of Gilead, the son of Michael, the son of Jeshishai, the son of Jado, the son of Buz, Ahi, the son of Abdiel, the son of Guni, chief of the house of their fathers. And they dwelt in Gilead in Bashan, and in her towns, and in all the suburbs of Sharon, upon their borders. All these were reckoned by genealogies in the days of Jotham king of Judah, and in the days of Jeroboam king of Israel. The sons of Reuben and the Gadites and half the tribe of Manasseh, of valiant men, able to bear buckler and sword, and to shoot with bow, and skillful in war, were 40,703 that went out to the war. And they made war with the Hagarites, with Jetur, and Nephish, and Nodab. And they were helped against them, and the Hagarites were delivered into their hand, and all that were with them, for they cried to God in the battle, and he was entreated of them, because they put their trust in him. And they took away their cattle, of their camels 50,000, and of sheep 250,000, and of asses 200,000, and of men 100,000, for there fell down many slain, because the war was of God. And they dwelt in their steads until the captivity. And the children of the half-tribe of Manasseh dwelt in the land. They increased from Bashan unto Baal-Hermon, and Sinir, and unto Mount Hermon. And these were the heads of the house of their fathers, even Epher, and Ishi, and Eliel, and Azriel, and Jeremiah, and Hodaviah, and Jadiel, mighty men of valor, famous men, and heads of the house of their fathers. And they transgressed against the God of their fathers, and went a-whoring after the gods of the people of the land, whom God destroyed before them. And the God of Israel stirred up the spirit of Pul king of Assyria, and the spirit of Tilgath-Pilneser king of Assyria, and he carried them away, even the Reubenites, and the Gadites, and the half-tribe of Manasseh, and brought them unto Hala, and Habor, and Hara, and to the river Gozan unto this day.